ಡಿವೋರ್ಸ್ ಬೇಕು ಸಂಜೀವ್ ಅವರೇ. ಇಷ್ಟ ಆಯ್ತು ಸಮಸ್ಯೆಗಳಿದ್ದಾಗ ಹೊಂದ್ಕೊಂಡು ಹೋಗ್ಬಹುದು. ಹೊಂದಾಣಿಕೆ ಇರೋರ ಮಧ್ಯೆ ಸಮಸ್ಯೆಗಳು ಬಂದಾಗ ಮಾತಾಡ್ಕೊಂಡು ಸರಿ ಮಾಡ್ಕೋಬಹುದು. ಆದರೆ ಇಷ್ಟನೇ ಇಲ್ಲದ ಮದುವೆಯಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳೋದು ಹೇಗೆ? ಇಲ್ಲಿದ್ದೀರಾ? ಅಮೃತ ಅವರೇ, ಸಾರಿ. ಪರವಾಗಿಲ್ಲ. ಏನಾದರೂ ಹೇಳಬೇಕಿತ್ತಾ? ಇಲ್ಲ, ಮಾತಾಡಬೇಕಿತ್ತು. ಹೇಳಿ. ಸಾರಿ. ಅಯ್ಯೋ ಪರವಾಗಿಲ್ಲ. ನಾನು ನನ್ನ ಪಾಡಿಗೇನೋ ಯೋಚನೆ ಮಾಡ್ತಾ ನಿಂತಿದ್ದೆ. ನೀವು ಸಡನ್ನಾಗಿ ಕರೆದ್ರಲ್ಲ, ಅದಕ್ಕೆ ಬೆಚ್ಚಿಬಿದ್ದು. ಅದಕ್ಕಲ್ಲ. ಮತ್ತೆ ಅಲ್ಲ, ನನ್ನಿಂದ ನಿಮ್ಮ ಮನೆಯವ್ರಿಗೆಲ್ಲ ತುಂಬ ಬೇಜಾರಾಯಿತು ಅನಿಸುತ್ತೆ. ಐ ಆಮ್ ಸಾರಿ. ನನ್ನಿಂದ ತೊಂದರೆ ಆಯಿತು. ಆದರೆ ನೀವೇನು ಮಾಡಿಲ್ವಲ್ಲ ಅಮೃತ ಅವರೇ. ಹೇಳಬೇಕು ಅಂತಂದರೆ ಪೊಲೀಸವ್ರು ಬರ್ತಾರೆ ಅಂತ ನಿಮಗೆ ಗೊತ್ತಿರಲಿಲ್ಲ. ನೀವು ಯಾಕೆ ಸಾರಿ ಕೇಳ್ತಿದ್ದೀರಾ? ಅಲ್ಲ, ಆದರೂ ಯಾರು ಕಂಪ್ಲೇಂಟ್ ಕೊಟ್ಟರು ಅಂತಲೇ ಗೊತ್ತಾಗ್ತಾ ಇಲ್ಲ ಸಂಜೀವ್ ಅವರೇ. ನಮ್ಮಮ್ಮ ಕೊಟ್ಟಿಲ್ಲ. ನಮ್ಮಮ್ಮ ಕೊಟ್ಟಿಲ್ಲ ಅಂದರೆ ಮನೇಲಿ ಬೇರೆಯವ್ರು ಯಾರೂ ಕಂಪ್ಲೇಂಟ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ದೇವಕಿ ಅತ್ತೆ ಹೀಗೆ ಮಾಡೋರೇ ಅಲ್ಲ. ಮತ್ತೆ ಯಾರು ಕೊಟ್ಟಿರಬಹುದು? ಅಲ್ಲಿ ಸಾರಿ ಸಾರಿ, ಅಲ್ಲಿ ನೋಡಿ. ನೋಡಿದ್ರಾ? ಹಾ, ಶೂಟಿಂಗ್ ಸ್ಟಾರ್ನ ನೋಡಿ ಏನಾದರೂ ವಿಶ್ ಮಾಡಿಕೊಂಡ್ರೆ ಅದು ನಿಜ ಆಗುತ್ತಂತೆ. ನೀವೇನು ಕೇಳ್ಕೊಳಲ್ವಾ? ಕೇಳ್ಕೊಂಡಿದ್ದೆಲ್ಲ ಆಗುತ್ತಾ? ಅಲ್ಲ, ದೇವಸ್ಥಾನದಲ್ಲಿ ಕೇಳ್ಕೊಂಡಿದ್ದಾಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ ಅಂತ ಹೇಳಿದ್ರಿ. ಈಗ ಕೇಳ್ಕೊಂಡಿದ್ದಾಗುತ್ತೆ ಅನ್ನೋದಾದ್ರೆ ಏನು ಕೇಳ್ಕೊಂಡ್ರಿ? ಅಮೃತ ಅವ್ರು ಕೇಳ್ಕೊಂಡಿದ್ದಾಗಲಿ ಅಂತ. ಈ ಶೂಟಿಂಗ್ ಸ್ಟಾರು ಸಿಟಿಲೆಲ್ಲ ಕಡಿಮೆ ಅಲ್ವಾ? ಇಲ್ಲಿ ಆಗಾಗ ಕಾಣ್ತಾ ಇರುತ್ತೆ. ಸರಿ ಬನ್ನಿ, ನಾಳೆ ಬೆಳಗ್ಗೆ ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ಆಮೇಲೆ ನಾನು ಶಾಲೆಗೆ ಹೋಗ್ತೀನಿ. ಅಮೃತ ಅವರೇ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ. ಏನು? ನಿಮ್ಮ ಕಾಲೇಜ್ ಅಡ್ಮಿಷನ್. ನೀವು ಸ್ಟಡೀಸ್ ಕಡೆ ಗಮನ ಕೊಡಿ. ಬೇರೆ ಯಾವ ವಿಷಯದ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ನಾನಿದ್ದೀನಿ, ನಾನು ನೋಡ್ಕೊತೀನಿ.